ರಾಜೀವ್ಗೌಡ ಒಳ್ಳೆ ಕಾರ್ಯಕರ್ತ ಅನ್ನುವಂತಹ ಮುನಿಯಪ್ಪ ಅವರ ಮಾತಿಗೆ ವಿಪಕ್ಷ ನಾಯಕ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ. ಆತ ಖಂಡಿತವಾಗಿಯೂ ಒಳ್ಳೆ ಕಾರ್ಯಕರ್ತ ಅಲ್ಲ, ಆತ ಕೆಟ್ಟ ಕಾರ್ಯಕರ್ತ. ಆತನ ಹಿನ್ನೆಲೆಯನ್ನ ಕೆದಕಿದಾಗ ಒಂದೊಂದೇ ವಿಚಾರಗಳು ಬಹಿರಂಗ ಆಗ್ತಾ ಇದೆ ಅಂತ ಹೇಳಿ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಆತನ ಅಸಲಿಯತ್ತು ಬಹಿರಂಗ ಆಗಿದೆ. ರಾಜೀವ್ಗೌಡನನ್ನ ಮುನಿಯಪ್ಪ ಹೇಗೆ ಒಳ್ಳೆಯವರಂತಿದಾರೋ ಗೊತ್ತಿಲ್ಲ, ಒಳ್ಳೆ ಕಾರ್ಯಕರ್ತ ಹೆಂಗಂದ್ರು ಅಂತ ಅಶೋಕ್ ಪಟ್ಟಣ್ ಪ್ರಶ್ನೆ ಮಾಡಿದ. ಅದು ಒಳ್ಳೆ ಕಾರ್ಯಕರ್ತ ಅಲ್ಲ, ಅವನು ಸರಿಯಾಗಿ ಅವನ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂತ ಎಲ್ಲ ಊರಿಗೆ ಗೊತ್ತಾಗಿದೆ. ಮುನಿಯಪ್ಪ ಅವರು ಯಾವ ದೃಷ್ಟಿಯಿಂದ ಹೇಳಿದ್ರು ಗೊತ್ತಿಲ್ಲ, ಅವ್ರಿಗೆ ಕೇಳಿ ಸ್ವಾಮಿ. ಅದು ಒಳ್ಳೆ ಕಾರ್ಯಕರ್ತ ಅಲ್ಲ, ಅವನು ಸರಿಯಾಗಿ ಅವನ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂತ ಎಲ್ಲ ಊರಿಗೆ ಗೊತ್ತಾಗಿದೆ. ಮುನಿಯಪ್ಪ ಅವರು ಯಾವ ದೃಷ್ಟಿಯಿಂದ ಹೇಳಿದ್ರು ಗೊತ್ತಿಲ್ಲ, ಅವ್ರಿಗೆ ಕೇಳಿ ಸ್ವಾಮಿ. ಅದು ಒಳ್ಳೆ ಕಾರ್ಯಕರ್ತ ಅಲ್ಲ, ಅವನು ಸರಿಯಾಗಿ ಅವನ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂತ ಎಲ್ಲ ಊರಿಗೆ ಗೊತ್ತಾಗಿದೆ. ಮುನಿಯಪ್ಪ ಅವರು ಯಾವ ದೃಷ್ಟಿಯಿಂದ ಹೇಳಿದ್ರು ಗೊತ್ತಿಲ್ಲ, ಅವ್ರಿಗೆ ಕೇಳಿ ಸ್ವಾಮಿ. ಅದು ಒಳ್ಳೆ ಕಾರ್ಯಕರ್ತ ಅಲ್ಲ, ಅವನು ಸರಿಯಾಗಿ ಅವನ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂತ ಎಲ್ಲ ಊರಿಗೆ ಗೊತ್ತಾಗಿದೆ. ಮುನಿಯಪ್ಪ ಅವರು ಯಾವ ದೃಷ್ಟಿಯಿಂದ ಹೇಳಿದ್ರು ಗೊತ್ತಿಲ್ಲ, ಅವ್ರಿಗೆ. ರಾಜೀವ್ಗೌಡ ಒಳ್ಳೆ ಕಾರ್ಯಕರ್ತ ಅನ್ನುವಂತಹ ಮುನಿಯಪ್ಪ ಅವರ ಮಾತಿಗೆ ವಿಪಕ್ಷ ನಾಯಕ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ. ಆತ ಖಂಡಿತವಾಗಿಯೂ ಒಳ್ಳೆ ಕಾರ್ಯಕರ್ತ ಅಲ್ಲ, ಆತ ಕೆಟ್ಟ ಕಾರ್ಯಕರ್ತ. ಆತನ ಹಿನ್ನೆಲೆಯನ್ನ ಕೆದಕಿದಾಗ ಒಂದೊಂದೇ ವಿಚಾರಗಳು ಬಹಿರಂಗ ಆಗ್ತಾ ಇದೆ ಅಂತ ಹೇಳಿ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಆತನ ಅಸಲಿಯತ್ತು ಬಹಿರಂಗ ಆಗಿದೆ. ರಾಜೀವ್ಗೌಡನನ್ನ ಮುನಿಯಪ್ಪ ಹೇಗೆ ಒಳ್ಳೆಯವರಂತಿದಾರೋ ಗೊತ್ತಿಲ್ಲ, ಒಳ್ಳೆ ಕಾರ್ಯಕರ್ತ ಹೆಂಗಂದ್ರು ಅಂತ ಅಶೋಕ್ ಪಟ್ಟಣ್ ಪ್ರಶ್ನೆ ಮಾಡಿದ. ಅದು ಒಳ್ಳೆ ಕಾರ್ಯಕರ್ತ ಅಲ್ಲ, ಅವನು ಸರಿಯಾಗಿ ಅವನ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂತ ಎಲ್ಲ ಊರಿಗೆ ಗೊತ್ತಾಗಿದೆ. ಮುನಿಯಪ್ಪ ಅವರು ಯಾವ ದೃಷ್ಟಿಯಿಂದ ಹೇಳಿದ್ರು ಗೊತ್ತಿಲ್ಲ, ಅವ್ರಿಗೆ ಕೇಳಿ ಸ್ವಾಮಿ. ಅದು ಒಳ್ಳೆ ಕಾರ್ಯಕರ್ತ ಅಲ್ಲ, ಅವನು ಸರಿಯಾಗಿ ಅವನ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂತ ಎಲ್ಲ ಊರಿಗೆ ಗೊತ್ತಾಗಿದೆ. ಮುನಿಯಪ್ಪ ಅವರು ಯಾವ ದೃಷ್ಟಿಯಿಂದ ಹೇಳಿದ್ರು ಗೊತ್ತಿಲ್ಲ, ಅವ್ರಿಗೆ ಕೇಳಿ ಸ್ವಾಮಿ. ಅದು ಒಳ್ಳೆ ಕಾರ್ಯಕರ್ತ ಅಲ್ಲ, ಅವನು ಸರಿಯಾಗಿ ಅವನ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂತ ಎಲ್ಲ ಊರಿಗೆ ಗೊತ್ತಾಗಿದೆ. ಮುನಿಯಪ್ಪ ಅವರು ಯಾವ ದೃಷ್ಟಿಯಿಂದ ಹೇಳಿದ್ರು ಗೊತ್ತಿಲ್ಲ, ಅವ್ರಿಗೆ ಕೇಳಿ ಸ್ವಾಮಿ. ಅದು ಒಳ್ಳೆ ಕಾರ್ಯಕರ್ತ ಅಲ್ಲ, ಅವನು ಸರಿಯಾಗಿ ಅವನ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂತ ಎಲ್ಲ ಊರಿಗೆ ಗೊತ್ತಾಗಿದೆ. ಮುನಿಯಪ್ಪ ಅವರು ಯಾವ ದೃಷ್ಟಿಯಿಂದ ಹೇಳಿದ್ರು ಗೊತ್ತಿಲ್ಲ, ಅವ್ರಿಗೆ. ರಾಜೀವ್ಗೌಡ ಒಳ್ಳೆ ಕಾರ್ಯಕರ್ತ ಅನ್ನುವಂತಹ ಮುನಿಯಪ್ಪ ಅವರ ಮಾತಿಗೆ ವಿಪಕ್ಷ ನಾಯಕ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ. ಆತ ಖಂಡಿತವಾಗಿಯೂ ಒಳ್ಳೆ ಕಾರ್ಯಕರ್ತ ಅಲ್ಲ, ಆತ ಕೆಟ್ಟ ಕಾರ್ಯಕರ್ತ. ಆತನ ಹಿನ್ನೆಲೆಯನ್ನ ಕೆದಕಿದಾಗ ಒಂದೊಂದೇ ವಿಚಾರಗಳು ಬಹಿರಂಗ ಆಗ್ತಾ ಇದೆ ಅಂತ ಹೇಳಿ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಆತನ ಅಸಲಿಯತ್ತು ಬಹಿರಂಗ ಆಗಿದೆ. ರಾಜೀವ್ಗೌಡನನ್ನ ಮುನಿಯಪ್ಪ ಹೇಗೆ ಒಳ್ಳೆಯವರಂತಿದಾರೋ ಗೊತ್ತಿಲ್ಲ, ಒಳ್ಳೆ ಕಾರ್ಯಕರ್ತ ಹೆಂಗಂದ್ರು ಅಂತ ಅಶೋಕ್ ಪಟ್ಟಣ್ ಪ್ರಶ್ನೆ ಮಾಡಿದ. ಅದು ಒಳ್ಳೆ ಕಾರ್ಯಕರ್ತ ಅಲ್ಲ, ಅವನು ಸರಿಯಾಗಿ ಅವನ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂತ ಎಲ್ಲ ಊರಿಗೆ ಗೊತ್ತಾಗಿದೆ. ಮುನಿಯಪ್ಪ ಅವರು ಯಾವ ದೃಷ್ಟಿಯಿಂದ ಹೇಳಿದ್ರು ಗೊತ್ತಿಲ್ಲ, ಅವ್ರಿಗೆ ಕೇಳಿ ಸ್ವಾಮಿ. ಅದು ಒಳ್ಳೆ ಕಾರ್ಯಕರ್ತ ಅಲ್ಲ, ಅವನು ಸರಿಯಾಗಿ ಅವನ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂತ ಎಲ್ಲ ಊರಿಗೆ ಗೊತ್ತಾಗಿದೆ. ಮುನಿಯಪ್ಪ ಅವರು ಯಾವ ದೃಷ್ಟಿಯಿಂದ ಹೇಳಿದ್ರು ಗೊತ್ತಿಲ್ಲ, ಅವ್ರಿಗೆ ಕೇಳಿ ಸ್ವಾಮಿ. ಅದು ಒಳ್ಳೆ ಕಾರ್ಯಕರ್ತ ಅಲ್ಲ, ಅವನು ಸರಿಯಾಗಿ ಅವನ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂತ ಎಲ್ಲ ಊರಿಗೆ ಗೊತ್ತಾಗಿದೆ. ಮುನಿಯಪ್ಪ ಅವರು ಯಾವ ದೃಷ್ಟಿಯಿಂದ ಹೇಳಿದ್ರು ಗೊತ್ತಿಲ್ಲ, ಅವ್ರಿಗೆ ಕೇಳಿ ಸ್ವಾಮಿ. ಅದು ಒಳ್ಳೆ ಕಾರ್ಯಕರ್ತ ಅಲ್ಲ, ಅವನು ಸರಿಯಾಗಿ ಅವನ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂತ ಎಲ್ಲ ಊರಿಗೆ ಗೊತ್ತಾಗಿದೆ. ಮುನಿಯಪ್ಪ ಅವರು ಯಾವ ದೃಷ್ಟಿಯಿಂದ ಹೇಳಿದ್ರು ಗೊತ್ತಿಲ್ಲ, ಅವ್ರಿಗೆ. ರಾಜೀವ್ಗೌಡ ಒಳ್ಳೆ ಕಾರ್ಯಕರ್ತ ಅನ್ನುವಂತಹ ಮುನಿಯಪ್ಪ ಅವರ ಮಾತಿಗೆ ವಿಪಕ್ಷ ನಾಯಕ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ. ಆತ ಖಂಡಿತವಾಗಿಯೂ ಒಳ್ಳೆ ಕಾರ್ಯಕರ್ತ ಅಲ್ಲ, ಆತ ಕೆಟ್ಟ ಕಾರ್ಯಕರ್ತ. ಆತನ ಹಿನ್ನೆಲೆಯನ್ನ ಕೆದಕಿದಾಗ ಒಂದೊಂದೇ ವಿಚಾರಗಳು ಬಹಿರಂಗ ಆಗ್ತಾ ಇದೆ ಅಂತ ಹೇಳಿ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಆತನ ಅಸಲಿಯತ್ತು ಬಹಿರಂಗ ಆಗಿದೆ. ರಾಜೀವ್ಗೌಡನನ್ನ ಮುನಿಯಪ್ಪ ಹೇಗೆ ಒಳ್ಳೆಯವರಂತಿದಾರೋ ಗೊತ್ತಿಲ್ಲ, ಒಳ್ಳೆ ಕಾರ್ಯಕರ್ತ ಹೆಂಗಂದ್ರು ಅಂತ ಅಶೋಕ್ ಪಟ್ಟಣ್ ಪ್ರಶ್ನೆ ಮಾಡಿದ. ಅದು ಒಳ್ಳೆ ಕಾರ್ಯಕರ್ತ ಅಲ್ಲ, ಅವನು ಸರಿಯಾಗಿ ಅವನ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂತ ಎಲ್ಲ ಊರಿಗೆ ಗೊತ್ತಾಗಿದೆ. ಮುನಿಯಪ್ಪ ಅವರು ಯಾವ ದೃಷ್ಟಿಯಿಂದ ಹೇಳಿದ್ರು ಗೊತ್ತಿಲ್ಲ, ಅವ್ರಿಗೆ ಕೇಳಿ ಸ್ವಾಮಿ. ಅದು ಒಳ್ಳೆ ಕಾರ್ಯಕರ್ತ ಅಲ್ಲ, ಅವನು ಸರಿಯಾಗಿ ಅವನ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂತ ಎಲ್ಲ ಊರಿಗೆ ಗೊತ್ತಾಗಿದೆ. ಮುನಿಯಪ್ಪ ಅವರು ಯಾವ ದೃಷ್ಟಿಯಿಂದ ಹೇಳಿದ್ರು ಗೊತ್ತಿಲ್ಲ, ಅವ್ರಿಗೆ ಕೇಳಿ ಸ್ವಾಮಿ. ಅದು ಒಳ್ಳೆ ಕಾರ್ಯಕರ್ತ ಅಲ್ಲ, ಅವನು ಸರಿಯಾಗಿ ಅವನ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂತ ಎಲ್ಲ ಊರಿಗೆ ಗೊತ್ತಾಗಿದೆ. ಮುನಿಯಪ್ಪ ಅವರು ಯಾವ ದೃಷ್ಟಿಯಿಂದ ಹೇಳಿದ್ರು ಗೊತ್ತಿಲ್ಲ, ಅವ್ರಿಗೆ ಕೇಳಿ ಸ್ವಾಮಿ. ಅದು ಒಳ್ಳೆ ಕಾರ್ಯಕರ್ತ ಅಲ್ಲ, ಅವನು ಸರಿಯಾಗಿ ಅವನ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂತ ಎಲ್ಲ ಊರಿಗೆ ಗೊತ್ತಾಗಿದೆ.
ಮುನಿಯಪ್ಪ ಅವರು ಯಾವ ದೃಷ್ಟಿಯಿಂದ ಹೇಳಿದ್ರು ಗೊತ್ತಿಲ್ಲ ಅವ್ರಿಗೆ. ರಾಜೀವ್ಗೌಡ ಒಳ್ಳೆ ಕಾರ್ಯಕರ್ತ ಅನ್ನುವಂತಹ ಮುನಿಯಪ್ಪ ಅವರ ಮಾತಿಗೆ ವಿಪಕ್ಷ ನಾಯಕ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ. ಆತ ಖಂಡಿತವಾಗಿಯೂ ಒಳ್ಳೆ ಕಾರ್ಯಕರ್ತ ಅಲ್ಲ, ಆತ ಕೆಟ್ಟ ಕಾರ್ಯಕರ್ತ. ಆತನ ಹಿನ್ನೆಲೆಯನ್ನ ಕೆದಕಿದಾಗ ಒಂದೊಂದೇ ವಿಚಾರಗಳು ಬಹಿರಂಗ ಆಗ್ತಾ ಇದೆ ಅಂತ ಹೇಳಿ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಆತನ ಅಸಲಿಯತ್ತು ಬಹಿರಂಗ ಆಗಿದೆ. ರಾಜೀವ್ಗೌಡನನ್ನ ಮುನಿಯಪ್ಪ ಹೇಗೆ ಒಳ್ಳೆಯವರಂತಿದಾರೋ ಗೊತ್ತಿಲ್ಲ, ಒಳ್ಳೆ ಕಾರ್ಯಕರ್ತ ಹೆಂಗಂದ್ರು ಅಂತ ಅಶೋಕ್ ಪಟ್ಟಣ್ ಪ್ರಶ್ನೆ ಮಾಡಿದ. ಅದು ಒಳ್ಳೆ ಕಾರ್ಯಕರ್ತ ಅಲ್ಲ, ಅವ್ನು ಸರಿಯಾಗಿ ಅವ್ನ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂತ ಎಲ್ಲ ಊರಿಗೆ ಗೊತ್ತಾಗಿದೆ. ಮುನಿಯಪ್ಪ ಅವರು ಯಾವ ದೃಷ್ಟಿಯಿಂದ ಹೇಳಿದ್ರು ಗೊತ್ತಿಲ್ಲ, ಅವ್ರಿಗೆ ಕೇಳಿ ಸ್ವಾಮಿ. ಅದು ಒಳ್ಳೆ ಕಾರ್ಯಕರ್ತ ಅಲ್ಲ, ಅವ್ನು ಸರಿಯಾಗಿ ಅವ್ನ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂತ ಎಲ್ಲ ಊರಿಗೆ ಗೊತ್ತಾಗಿದೆ. ಮುನಿಯಪ್ಪ ಅವರು ಯಾವ ದೃಷ್ಟಿಯಿಂದ ಹೇಳಿದ್ರು ಗೊತ್ತಿಲ್ಲ, ಅವ್ರಿಗೆ ಕೇಳಿ ಸ್ವಾಮಿ. ಅದು ಒಳ್ಳೆ ಕಾರ್ಯಕರ್ತ ಅಲ್ಲ, ಅವ್ನು ಸರಿಯಾಗಿ ಅವ್ನ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂತ ಎಲ್ಲ ಊರಿಗೆ ಗೊತ್ತಾಗಿದೆ. ಮುನಿಯಪ್ಪ ಅವರು ಯಾವ ದೃಷ್ಟಿಯಿಂದ ಹೇಳಿದ್ರು ಗೊತ್ತಿಲ್ಲ, ಅವ್ರಿಗೆ ಕೇಳಿ ಸ್ವಾಮಿ. ಅದು ಒಳ್ಳೆ ಕಾರ್ಯಕರ್ತ ಅಲ್ಲ, ಅವ್ನು ಸರಿಯಾಗಿ ಅವ್ನ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂತ ಎಲ್ಲ ಊರಿಗೆ ಗೊತ್ತಾಗಿದೆ. ಮುನಿಯಪ್ಪ ಅವರು ಯಾವ ದೃಷ್ಟಿಯಿಂದ ಹೇಳಿದ್ರು ಗೊತ್ತಿಲ್ಲ, ಅವ್ರಿಗೆ. ರಾಜೀವ್ಗೌಡ ಒಳ್ಳೆ ಕಾರ್ಯಕರ್ತ ಅನ್ನುವಂತಹ ಮುನಿಯಪ್ಪ ಅವರ ಮಾತಿಗೆ ವಿಪಕ್ಷ ನಾಯಕ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ. ಆತ ಖಂಡಿತವಾಗಿಯೂ ಒಳ್ಳೆ ಕಾರ್ಯಕರ್ತ ಅಲ್ಲ, ಆತ ಕೆಟ್ಟ ಕಾರ್ಯಕರ್ತ. ಆತನ ಹಿನ್ನೆಲೆಯನ್ನ ಕೆದಕಿದಾಗ ಒಂದೊಂದೇ ವಿಚಾರಗಳು ಬಹಿರಂಗ ಆಗ್ತಾ ಇದೆ ಅಂತ ಹೇಳಿ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಆತನ ಅಸಲಿಯತ್ತು ಬಹಿರಂಗ ಆಗಿದೆ. ರಾಜೀವ್ಗೌಡನನ್ನ ಮುನಿಯಪ್ಪ ಹೇಗೆ ಒಳ್ಳೆಯವರಂತಿದಾರೋ ಗೊತ್ತಿಲ್ಲ, ಒಳ್ಳೆ ಕಾರ್ಯಕರ್ತ ಹೆಂಗಂದ್ರು ಅಂತ ಅಶೋಕ್ ಪಟ್ಟಣ್ ಪ್ರಶ್ನೆ ಮಾಡಿದ. ಅದು ಒಳ್ಳೆ ಕಾರ್ಯಕರ್ತ ಅಲ್ಲ, ಅವ್ನು ಸರಿಯಾಗಿ ಅವ್ನ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂತ ಎಲ್ಲ ಊರಿಗೆ ಗೊತ್ತಾಗಿದೆ. ಮುನಿಯಪ್ಪ ಅವರು ಯಾವ ದೃಷ್ಟಿಯಿಂದ ಹೇಳಿದ್ರು ಗೊತ್ತಿಲ್ಲ, ಅವ್ರಿಗೆ ಕೇಳಿ ಸ್ವಾಮಿ. ಅದು ಒಳ್ಳೆ ಕಾರ್ಯಕರ್ತ ಅಲ್ಲ, ಅವ್ನು ಸರಿಯಾಗಿ ಅವ್ನ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂತ ಎಲ್ಲ ಊರಿಗೆ ಗೊತ್ತಾಗಿದೆ. ಮುನಿಯಪ್ಪ ಅವರು ಯಾವ ದೃಷ್ಟಿಯಿಂದ ಹೇಳಿದ್ರು ಗೊತ್ತಿಲ್ಲ, ಅವ್ರಿಗೆ ಕೇಳಿ ಸ್ವಾಮಿ. ಅದು ಒಳ್ಳೆ ಕಾರ್ಯಕರ್ತ ಅಲ್ಲ, ಅವ್ನು ಸರಿಯಾಗಿ ಅವ್ನ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂತ ಎಲ್ಲ ಊರಿಗೆ ಗೊತ್ತಾಗಿದೆ. ಮುನಿಯಪ್ಪ ಅವರು ಯಾವ ದೃಷ್ಟಿಯಿಂದ ಹೇಳಿದ್ರು ಗೊತ್ತಿಲ್ಲ, ಅವ್ರಿಗೆ ಕೇಳಿ ಸ್ವಾಮಿ. ಅದು ಒಳ್ಳೆ ಕಾರ್ಯಕರ್ತ ಅಲ್ಲ, ಅವ್ನು ಸರಿಯಾಗಿ ಅವ್ನ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂತ ಎಲ್ಲ ಊರಿಗೆ ಗೊತ್ತಾಗಿದೆ. ಮುನಿಯಪ್ಪ ಅವರು ಯಾವ ದೃಷ್ಟಿಯಿಂದ ಹೇಳಿದ್ರು ಗೊತ್ತಿಲ್ಲ, ಅವ್ರಿಗೆ. ರಾಜೀವ್ಗೌಡ ಒಳ್ಳೆ ಕಾರ್ಯಕರ್ತ ಅನ್ನುವಂತಹ ಮುನಿಯಪ್ಪ ಅವರ ಮಾತಿಗೆ ವಿಪಕ್ಷ ನಾಯಕ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ. ಆತ ಖಂಡಿತವಾಗಿಯೂ ಒಳ್ಳೆ ಕಾರ್ಯಕರ್ತ ಅಲ್ಲ, ಆತ ಕೆಟ್ಟ ಕಾರ್ಯಕರ್ತ. ಆತನ ಹಿನ್ನೆಲೆಯನ್ನ ಕೆದಕಿದಾಗ ಒಂದೊಂದೇ ವಿಚಾರಗಳು ಬಹಿರಂಗ ಆಗ್ತಾ ಇದೆ ಅಂತ ಹೇಳಿ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಆತನ ಅಸಲಿಯತ್ತು ಬಹಿರಂಗ ಆಗಿದೆ. ರಾಜೀವ್ಗೌಡನನ್ನ ಮುನಿಯಪ್ಪ ಹೇಗೆ ಒಳ್ಳೆಯವರಂತಿದಾರೋ ಗೊತ್ತಿಲ್ಲ, ಒಳ್ಳೆ ಕಾರ್ಯಕರ್ತ ಹೆಂಗಂದ್ರು ಅಂತ ಅಶೋಕ್ ಪಟ್ಟಣ್ ಪ್ರಶ್ನೆ ಮಾಡಿದ.